ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಕುಂಬಾರಪೇಟೆ ರೋಡ್ದು ವಿಡಿಯೋ ಹಾಕಿದಾಗ ಒಬ್ರು ಕಮೆಂಟ್ ಮಾಡಿದ್ರಿ, ಅಮೌಂಟ್ ಸ್ಯಾಂಕ್ಷನ್ ಆಗೈತಿ, ಟೆಂಡರ್ ಕರಿಬೇಕು, ಅದು ಇದು ಏನೇನೋ ಮಾಡಿದ್ರು. ಅದು ಒಪ್ಕೊಂತೀನಿ, ಟೆಂಡರ್ ಐತ್ಯಾ ಏನ್ರಿ? 1-2 ಲಕ್ಷ ದುಡ್ದ ಅಧಿಕಾರಿಗಳಿಗೆ ಅವು ತೆಗೆದು ಮುಚ್ಚಕ್ ಆಗಂಗಿಲ್ಲ. ಅಲ್ಲಿ ಸ್ಕೂಲ್ ಹುಡುಗರು ಎಷ್ಟು ವ್ಯಾನ್ ಹೋಗ್ತಾವ ಗೊತ್ತೈತಲ್ಲ, ದಿನನಿತ್ಯ ಎಷ್ಟು ಮಂದಿ ಅಡ್ಡಾಡ್ತಾರ ಅದನ್ನು ಗೊತ್ತಲ್ಲ ಅವ್ರಿಗೆ. ಒಂದ್ ಸ್ವಲ್ಪ ಏನ ಅದನ್ನ ಮುಚ್ಚಿದ್ರ ಅವ್ರದ್ದೇನು ಕಮ್ಮಿ ಆಗಂಗಿಲ್ಲಲ್ರಿ, ಇರ್ತೈತೆ ಇಲ್ಲ. ಯಾವ್ದಾರ ಫಂಡ್ ತಗೊಂಡ್ ಮಾಡೋರ್ ಮನಸ್ಸಿದ್ರೆ ಹೆಂಗಾರ ಮಾಡ್ತಾರ್ರಿ. ಅದು ಆಯ್ತು. ಸುರ್ಪುರ್ನಾಗ ಪ್ರತಿಯೊಂದು ರೋಡನ್ನು ಹಂಗೆ ಅದಾವ್ರಿ. ಇದಕ್ಕೆ ಏನ್ ಮಾಡ್ಬೇಕಂತಂದು ಯೋಚನೆ ಮಾಡಕತ್ತೀನಿ. ಏನಂದ್ರೆ ಅವ್ ಎಲ್ಲಾ ಸರಿ ಆಗ್ಬೇಕ್ರಿ, ಮಾಡಿದ್ರ ಹಂಗ ಮಾಡ್ಬೇಕ್ರಿ. ಇಲ್ಲಿ ಅಧಿಕಾರಿಗಳೇನ್ ಕಣ್ಣು ಮುಚ್ಕೊಂಡ್ ಕುಂತಾರೇನ್ರಿ? ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬರ್ರಿ. ಇದು ಗೋಪಾಲ ಸ್ವಾಮಿ ಗುಡಿ ಹತ್ರ ರೋಡ್ ರೀ. ಇಲ್ಲಿದಿಂದ ಚೌಕಿಗೆ ಹೋಗುತನ ರೋಡ್ ಹಿಂಗ ಐತಿ. ಸುರಪುರದಾಗ ಒಂದು ರೋಡ್ ಚಲೋ ಇದ್ದದ್ ಯಾವ ಇಲ್ರಿ, ಎಲ್ಲಾ ಸೇಮ್ ಇದ ರೀತಿ ಅದಾವ. ಇದಕ್ಕೇನ್ರಿ ಒಂದಿಷ್ಟು ತೆಗ್ ಮುಚ್ಚಿಸಿ ಎಲ್ಲಾ ಸಾರ್ವಜನಿಕರಿಗೆ ಅಡ್ಡಾಡಕ್ ವ್ಯವಸ್ಥೆ ಮಾಡಿ ಕೊಟ್ರೆ ಮುಗಿತಲ್ರಿ. ಫಂಡ್ ಬರ್ಲಿ, ಅದು ಬರ್ಲಿ, ಇದು ಬರ್ಲಿ, ಅದು ಸೆಕೆಂಡರಿ. ಮನಸ್ ಮಾಡಿದ್ರೆ ಏನಾದ್ರೂ ಆಗತ್ರಿ. ಈಕಿ ಏನ್ ಬರೀ ವಿಡಿಯೋ ಮಾಡ್ತಾಳ, ಹೇಳ್ತಾಳ. ಈಕಿದೇನಂತಂದ್ ಅಧಿಕಾರಿಗಳು ಕಣ್ಣು ಮುಚ್ಕೊಂಡ್ ಕುಂತ ಬಿಟ್ಟಾರ್ರಿ. ನನಗೂ ಅಲ್ಲಿ ಹೋಗಿ ಲೆಟರ್ ಕೊಡಕ್ ಆಗುದಿಲ್ಲ. ಹಿಂಗಾಗಿ ಬಹಳ ಸಮಸ್ಯೆ ಆಗಿಬಿಟ್ಟೈತ್ರಿ. ಇದಕ್ ನೋಡ್ರಿ, ಯಾರದಾರ ಈ ವಿಡಿಯೋ ಶೇರ್ ಮಾಡ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸರಿಪಡಿಸಬೇಕು. ಬೇರೆ ಊರಾಗೆಲ್ಲ ಇವತ್ತು ವಿಡಿಯೋ ಹಾಕಿದ್ರೆ ಒಂದು ವಾರದಾಗ ಎಲ್ಲ ಸಾಲ್ವ್ ಮಾಡಿಬಿಡ್ತಾರ್ರಿ. ಈ ವಿಡಿಯೋ ನ್ಯಾಯ ಯಾರು ನಮಗೆ ಕೊಡಿಸ್ತಾರ ಅಂತವ್ರು ಯಾರು ಇದ್ರ ಅವ್ರಿಗೆ ತಲುಪುತನ ಶೇರ್ ಮಾಡ್ರಿ. ಧನ್ಯವಾದಗಳು. ಈಗ ಗೊತ್ತಾತ್ರಿ ಸುರ್ಪುರ್ ಯಾಕೆ ಇನ್ನ ಉದ್ಧಾರ ಆಗಿಲ್ಲ ಅನ್ನೋದು. ಇಂಥವ್ರು ಎಷ್ಟು ಜನ ಅದಾರೇನ್ರಿ? ಎಲೆಕ್ಷನ್ ಬಂದಾಗ ಬರೇ ರೊಕ್ಕ ಕೊಡೋದು, ಕುಡಿಸೋದು, ತಿನ್ನಿಸೋದು ಇದನ್ನ ನೋಡ್ತಾರ್ರಿ. ಅಭಿವೃದ್ಧಿ ಯಾರೂ ನೋಡಂಗಿಲ್ಲ. ಅಭಿವೃದ್ಧಿ ನೋಡಿದ್ರೆ ಇಷ್ಟೊತ್ತಿಗೆ ನಮ್ಮ ಊರು ಏನೋ ಆಗಿರ್ತಿತ್ರಿ. ಓಟ್ ಹಾಕ್ತಾರ್ರಿ. ಓಟ್ ಹಾಕೋದು ನಮ್ಮ ಹಕ್ಕೈತಲ್ಲ. ಹಂಗೆ ನಮ್ದು ಏನು ಕುಂದು ಕೊರತೆ ಅದಾವು ಅದನ್ನು ಮುಂದಿಟ್ಟು ನಾವು ಕೇಳೋದು ನಮ್ಮದು ಹಕ್ಕೈತಿ. ಒಬ್ಬರಿಬ್ಬರು ಕೇಳಿದ್ರೆ ಆಗೋದಿಲ್ರಿ, ಎಲ್ಲರೂ ಕೈ ಜೋಡಿಸ್ಬೇಕು. ಅಂದಾಗ ನಮ್ಮ ಊರು ಉದ್ಧಾರ ಆಗುತ್ತೆ. ದಯವಿಟ್ಟು ನಿಮ್ಮ ಹತ್ರ ಏನು ಕೇಳ್ಕೊತೀನಂದ್ರೆ, ನೋಡ್ರಿ, ಕುಡಿಯೋದು ತಿನ್ನೋದು ಶಾಶ್ವತ ಅಲ್ಲ. ಇವತ್ತು ನೀವು ದುಡಿತೀರಿ, ನಿಮ್ಮ ರೊಕ್ಕದ್ಲೆ ನೀವು ತೊಗೊಂಡು ತಿನ್ಬೋದು, ಕುಡಿಬೋದು. ಬಟ್ ಒಂದು ಅಭಿವೃದ್ಧಿ ಚಲೋ ಆಗಲಿ, ನಮ್ಮ ಊರು ಚಲೋ ಆಗಲಿ ಅಂತ ಓಟ್ ಹಾಕ್ಬೇಕು ನಾವು. ಅವ್ರೂ ತಿಳ್ಕೊಂಡು ಏನು ಮಾಡಬೇಕು, ನಮ್ಮೂರು ನಾವು ಚಲೋ ಮಾಡ್ಬೇಕಪ್ಪ, ನಾವು ಮಾಡ್ಲಾರ್ದ ಬೇರೆಯವ್ರು ಯಾರೂ ಮಾಡಂಗಿಲ್ಲ ಅಂತ ಅವ್ರೂ ಎಲ್ಲ ಸಹಕರಿಸ್ಬೇಕು. ಬೇರೆ ಊರಾಗೆಲ್ಲ ನೋಡ್ರಿ ಹಿಂಗೆ ವಿಡಿಯೋ ಹಾಕಿರ್ತಾರ್ರಿ, ಹಿಂಗೆ ಎಲ್ಲ ಪ್ರಾಬ್ಲಮ್ ಐತ್ರಿ, ಸಾಲ್ವ್ ಮಾಡ್ಬೇಕಂತ. ಮರುದಿವಸ ಸಾಲ್ವ್ ಆಗಿರ್ತೈತ್ರಿ ಅದೆಲ್ಲ. ನಮ್ಮ ಊರಾಗ ರೀ ನಾನು ವಿಡಿಯೋ ಮಾಡಿ ಮತ್ತು ಎಷ್ಟು ದಿವಸ ಆತನ, ಒಂದು 15 ದಿವಸ, ಒಂದು ತಿಂಗಳಂತರೂ ಆಗಿರ್ಬೇಕ್ರಿ. ತನ ಅಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ಅದು ಆಗೋದೂ ಇಲ್ರಿ, ನಂಗೆ ಗೊತ್ತೈತಿ. ಬಟ್ ಆದ್ರೂ ನಾನು ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ಹೋಗಿ ಡೈರೆಕ್ಟ್ ನನಗೆ ಅವರಿಗೆ ಭೇಟಿ ಆಗೋಕ್ಕಾಗಲ್ಲ, ಮಾಡ್ಸೋಕ್ಕಾಗಲ್ಲ. ಸೊ ಒಂದು ಸೋಷಿಯಲ್ ಮೀಡಿಯಾ ಥ್ರೂ ನಾನು ಏನು ಕೇಳ್ಕೊತೀನಿ ಅಂದ್ರೆ, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕಾಲ ಮಿಂಚಿಲ್ರಿ, ಮಳೆ ಏನು ಅಷ್ಟು ಜೋರು ಬಂದಿಲ್ಲ. ದಯವಿಟ್ಟು ಆ ರಸ್ತೆನ ಒಂದು ಸಲ ನೋಡಿ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕು. ಅಟ್ಲೀಸ್ಟ್ ನಿಮಗೆ ರೋಡ್ ಮಾಡ್ಸೋಕ್ಕಾಗ್ಲಿಕ್ಕಂದ್ರೂ ಒಂದು ಸ್ವಲ್ಪ ಕಂಕರ, ಸಿಮೆಂಟ್, ಉಸುಕ್ ಕಲ್ಲಿಶಲ್ಲಿ ಹಾಕಿ ಅವು ತೆಗ್ಗುಗಳು ಮುಚ್ಚಿಸ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ರೀ. ಆದಷ್ಟು ಜಲ್ದಿ ಅದೊಂದು ವ್ಯವಸ್ಥೆ ಮಾಡಿ ಕೊಟ್ರೆ ಭಾಳ ಚಲೋ ಆಗ್ತದೆ ರೀ ಸಾರ್ವಜನಿಕರಿಗೆ. ಈ ವಿಡಿಯೋನು ಕೂಡ ಶೇರ್ ಮಾಡಿರಿ. ಜಲ್ದಿ ಆದಷ್ಟು ಆ ಕೆಲಸ ಅವರು ಮಾಡಿ ಕೊಡ್ಬೇಕಾಗಿ ಕೇಳ್ಕೊಳಕತ್ತೀನಿ ರೀ. ನನ್ನ ಮಾತೊಳಗೆ ಏನಾರು ತಪ್ಪಿದ್ರೆ ಕ್ಷಮಿಸ್ರಿ. ಧನ್ಯವಾದಗಳು.